ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪುರುಷೋತ್ತಮ ಮಾತಾಡ್ತಾ ಇರೋದು. ಸೊ ಇದು ನನ್ನ ಚೊಚ್ಚಲ ವಿಡಿಯೋ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರಾಗಿ ದ್ವಿತೀಯ PUC ವಿಜ್ಞಾನ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ತಂದಿದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ CET ಎಕ್ಸಾಮ್ ಯಾವ ಥರ ಇರುತ್ತೆ, ಸೊ ಸಿಲೆಬಸ್ ಏನು, ಮೋಡ್ ಆಫ್ ಎಕ್ಸಾಮಿನೇಷನ್ ಯಾವ ಥರ ಇರುತ್ತೆ, ಸೊ ನೆಗೆಟಿವ್ ಮಾರ್ಕ್ಸ್ ಇರುತ್ತಾ ಇರಲ್ವಾ, ಆ್ಯಂಡ್ ದೆನ್ ಸೊ ನೀವು ಮಾರ್ಕ್ಸ್ ತೆಗೆಯೋದನ್ನು ಯಾವ ಥರ ಅವರು ರ್ಯಾಂಕಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ರಿಗಾರ್ಡಿಂಗ್ ಆಲ್ ದಿಸ್ ಯು ವಿಲ್ ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಲೆಟ್ಸ್ ಗೆಟ್ ಇನ್. ಸೊ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ KCET ಅನ್ನೋದೊಂದು ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೋರ್ಡ್ ಕಂಡಕ್ಟ್ ಮಾಡುವಂತಹ ಎಕ್ಸಾಮ್ ಆಗಿರುತ್ತೆ. ಸೊ ಇದನ್ನು ಯಾರ್ಯಾರು ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ಲೈಕ್ ಸೊ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ್ಯಂಡ್ ದೆನ್ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರು ಈ ಎಕ್ಸಾಮ್ಗಳನ್ನ ತಗೊಂಡು ಬರಿಬೋದಾಗಿರುತ್ತೆ. ಸೊ ಪರ್ಟಿಕ್ಯುಲರಾಗಿ ನಿಮಗೆ ಎಕ್ಸಾಮ್ ಮೋಡು ಆಫ್ಲೈನ್ ಇರುತ್ತೆ. ಸೊ ಲೈಕ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ ಕಾಮಿಡಿಕೆ, ನೀಟ್ ಎಲ್ಲ ಆನ್ಲೈನ್ ಇರುತ್ತೆ. ಬಟ್ ನಮ್ಮ KCET ಎಕ್ಸಾಮ್ ನಿಮಗೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ. ಸೊ ಆಫ್ಲೈನ್ ಎಕ್ಸಾಮ್ ನೀವು ಹೋಗಿ ಬರೀಬೋದು. ನಿಮಗೆ ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ನಿಮಗೆ ಯಾವುದು ಸೆಂಟ್ರ್ ಅಂತ ನೋಟೆಡ್ ಆಗಿರುತ್ತಲ್ಲ, ಸೊ ಸೆಂಟ್ರಿಗೆ ಹೋಗಿ ಫಿಸಿಕಲಿ ಯು ಶುಡ್ ಗೋ ಆ್ಯಂಡ್ ಯು ಶುಡ್ ರೈಟ್ ದಿ ಎಕ್ಸಾಮ್ ಆ್ಯಂಡ್ ಕಮ್ ಟು ದಿ ಸಿಲೆಬಸ್. ಸೊ ಸಿಲೆಬಸ್ ಯಾವ ಥರ ಆಗಿರುತ್ತೆ ಅಂದರೆ ನಿಮಗೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಸೊ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪ್ರಿಸ್ಕ್ರೈಬ್ ಮಾಡಿರೋವಂಥ ಟೆಕ್ಸ್ಟ್ ಬುಕ್ಗಳನ್ನ ನೀವು ಓದಬೇಕಾಗಿರುತ್ತೆ. ಸೊ ಪರ್ಟಿಕ್ಯುಲರಾಗಿ ನಿಮಗೆ ಬೋರ್ಡ್ ಎಕ್ಸಾಮ್ಗೆ ಅಷ್ಟೊಂದೇ ಡಿಫಿಕಲ್ಟ್ ಅಂತ ಅನಿಸಲ್ಲ. ಸೊ ನೀವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ಓದ್ಕೊಂಡಿರ್ತೀರ. ಬಟ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಂತ ಹೇಳಿದ್ರೆ ಯು ಮಸ್ಟ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಲೈನ್. ಸೊ ಇನ್ ಆರ್ಡರ್ ಟು ಗೆಟ್ ಗುಡ್ ಮಾರ್ಕ್ಸ್. ಸೊ ಸಿಲೆಬಸ್ ಏನಂತ ಹೇಳಿದ್ರೆ ಸೊ ನೀವು ಸೆಕೆಂಡ್ PUC ಬುಕ್ಸ್ ಮಾತ್ರ ಅಲ್ಲ, ಯು ಶುಡ್ ಸ್ಟಡಿ ಈವನ್ ಫಸ್ಟ್ PUC ಟೆಕ್ಸ್ಟ್ ಬುಕ್ ಆಲ್ಸೋ. ನೆಕ್ಸ್ಟ್ ಬಂದು ಫಾರ್ಮ್ಯಾಟ್. ಸೊ ನಿಮಗೆ ಫಾರ್ಮ್ಯಾಟ್ ಬಂತ ಹೇಳಿಬಿಟ್ಟು 60 ಕ್ವಶನ್ಸ್ಗಳಿರುತ್ತೆ. ಈಚ್ ಕ್ಯಾರೀಸ್ 60 ಮಾರ್ಕ್ಸ್. ಸೊ ಫಿಸಿಕ್ಸ್ 60, ಕೆಮಿಸ್ಟ್ರಿ 60 ಆ್ಯಂಡ್ ಮ್ಯಾಥಮೆಟಿಕ್ಸ್ 60. ಸೊ ಟೋಟಲ್ ಯು ಆರ್ ಗೋಯಿಂಗ್ ಟು ರೈಟ್ ಎಕ್ಸಾಮ್ ಫಾರ್ 180 ಮಾರ್ಕ್ಸ್. ಸೊ ನಿಮಗೆ ರ್ಯಾಂಕಿಂಗು ವಿತಿನ್ 1000 ಅಟ್ಲೀಸ್ಟ್ ವಿತಿನ್ 5000 ಆ ರ್ಯಾಂಕಿಂಗ್ ಒಳಗಡೆ ಬರಬೇಕಂತ ಹೇಳಿದ್ರೆ 180ಗೆ ಅಟ್ಲೀಸ್ಟ್ ಯು ಶುಡ್ ಸ್ಕೋರ್ 150+ ಮಾರ್ಕ್ಸ್. ಆ್ಯಂಡ್ ದೆನ್ ನಮ್ಮ KCET ಎಕ್ಸಾಮ್ಸ್ಗಳಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸಿಂಗ್ ಅಂತ ಏನಿರಲ್ಲ. ಸೊ ಬೇರೆ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೆಗೆಟಿವ್ ಮಾರ್ಕ್ಸಿಂಗ್ ಇರುತ್ತೆ. ಬಟ್ ನಮ್ಮ KCET ಎಕ್ಸಾಮ್ಸ್ಗಳಲ್ಲಿ ನಿಮ್ಗೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಆ್ಯಂಡ್ ರ್ಯಾಂಕ್ ಡಿಟರ್ಮಿನೇಷನ್ಸ್ ಅಂತ ಹೇಳಿದ್ರೆ ಸೊ ದೇ ವಿಲ್ ಟೇಕ್ 50% ಫ್ರಮ್ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಆ್ಯಂಡ್ 50% ಫ್ರಮ್ KCET ಎಕ್ಸಾಮಿನೇಷನ್ ಮಾರ್ಕ್ಸ್. ಅವೆರಡನ್ನೂ ನೋಡಿಕೊಂಡು ಸೊ ದೇ ವಿಲ್ ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್, ದೆನ್ ದೇ ವಿಲ್ ಅಲಾಟ್ ದಿ ರ್ಯಾಂಕ್. ಸೊ ಇದು ನಮ್ಮ ಕಂಪ್ಲೀಟ್ ಈ ವಿಡಿಯೋದೊಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸೊ ಯಾವುದು ಬೆಸ್ಟ್ ಕಾಲೇಜಸ್ ಇರುತ್ತೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಸ್ ನಮ್ಮ ಬ್ಯಾಂಗ್ಳೂರಲ್ಲಿ. ಸೊ ನೆಕ್ಸ್ಟ್ ಯಾವ ಥರ ಎಕ್ಸಾಮ್ಗೆ ಪ್ರಿಪರೇಷನ್ ಆಗಬೇಕು ಅದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟ್ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ನಮ್ಮ ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ಯಾರ್ಯಾರು ಹೊಸದಾಗಿ ಈ ವಿಡಿಯೋಗಳು ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.